ಈ ಗದ್ದಿಗೆಗೆ ಅನೇಕ ಚಾರಿತ್ರ್ಯ ಹಿನ್ನೆಲೆ ಇದೆ. ಚಾರಿತ್ರ್ಯ ಹಿನ್ನೆಲೆ ಈ ಗದ್ದಿಗೆಯನ್ನ ಯಾರು ಭಕ್ತಿಯಿಂದ ಸ್ಪರ್ಶ ಮಾಡೋಗ್ತಾರೋ ಅವರಿಗೆ ಅತ್ಯಂತ ಉನ್ನತ ಹುದ್ದೆಯನ್ನ ಸ್ವಾಮೀಜಿ ಕರುಣಿಸಿದ್ದಾರೆ. ವಿಶಾಲರಾವ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ವಿಲಾಸರಾವ್ ದೇಶಮುಖ್ ತನ್ನ ಮಂತ್ರಿ ಪದವಿಯನ್ನು ಸ್ವೀಕರಿಸಕ್ಕೆ ಮುಂಚೆನೇ ಎಸ್.ಎಂ. ಕೃಷ್ಣ ಅವರನ್ನ ಒಡಗೂಡಿ ಮತ್ತು ಈಗಿದ್ದಕ್ಕಂಥ ಡಿ.ಕೆ. ಶಿವಕುಮಾರ್ ಅವರವರು ಕರ್ಕೊಂಡು ಬಂದು ಇಲ್ಲಿ ಈ ಗದ್ದಿಗೆ ಪೂಜೆ ಮಾಡಿದ ಮೇಲೆ ಅವರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪದವಿ ದೊರೆತು. ಅದಾದ ಮೇಲೆ ಈ ಮಠಕ್ಕೆ ಅನೇಕ ಭಕ್ತರುಗಳು ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು, ದೇವೇಗೌಡರು, ಯಡಿಯೂರಪ್ಪನವರು, ಆಮೇಲೆ ಕುಮಾರಸ್ವಾಮಿ ಅವರು, ಆಮೇಲೆ ಷಡಾಕ್ಷರಿ, ಆಮೇಲೆ ಅನೇಕ ಗಣ್ಯ ಕುಮಾರಸ್ವಾಮಿ ಅವರು, ಅನೇಕ ಗಣ್ಯ ಮಹಾನುಭಾವರು ಈ ಮಠದ ಆಶೀರ್ವಾದ ಪಡೆದು ಮುಂದೆ ಅತ್ಯಂತ ಉನ್ನತ ಪದವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಪದವಿಗೆ ಬರಬೇಕು ಹೋದರೆ ಈ ಗದ್ದಿಗೆಯ ಶಕ್ತಿ ಮತ್ತು ಒಂದು ಭಕ್ತಿ ಮತ್ತು ಒಂದು ನಿಷ್ಠೆ ಈ ಮೂರನ್ನು ಒಟ್ಟುಗೂಡಿಸಿಕೊಂಡು ಅವರು ಈ ಗದ್ದಿಗೆಯನ್ನ ತನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು. ಆದ್ರಿಂದ ಈ ಪದವಿಯನ್ನ ಇವತ್ತು ಸ್ವೀಕಾರ ಮಾಡಬೇಕಾದ್ರೆ ಮತ್ತು ಸ್ವೀಕರಿಕೆ ಅರ್ಹರಾಗಬೇಕಾದ್ರೆ ಈ ಮಠದ ಸ್ವಾಮೀಜಿಗಳು ಮತ್ತು ಈ ಗದ್ದಿಗೆಯ ಪೀಠನೆ ಸಾಕ್ಷಿಯಾಗಿದೆ. ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ. ಇದರಲ್ಲಿ ನೂರಾರು ವರ್ಷಗಳ ಈ ಗದ್ದಿಗೆ ಒಂದು ನೂರಾರು ವರ್ಷಗಳ ಇದಿದೆ. ಇಲ್ಲಿ ಬಂದಂತ ಸರ್ಕಾರಿ ನೌಕರಗಳೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರು ಭಕ್ತಿಯಿಂದ ದೈನ್ಯತೆಯಿಂದ ಬೇಡ್ಕೊಂಡಿದ್ದಾರೋ ಅವರ ಇಷ್ಟಾರ್ಥಗಳನ್ನ ನಿಜವಾಗೂ ನೆರವೇರಿದೆ. ನಾನು ಈ ಪಕ್ಕದ ತಾಲೂಕಿನ ಒಬ್ಬ ಸಾಮಾನ್ಯವಾದ ಮನುಷ್ಯನಾದರೂ ನನಗೆ ಈ ಗದ್ದಿಗೆ ಮೇಲೆ ಮತ್ತು ಈ ಮಠದ ಮೇಲೆ ವಿಶೇಷವಾದ ಭಕ್ತಿ ಇದೆ. ಇದನ್ನ ನಾವು ಅನೇಕ ಸಾರಿ ದೃಢೀಕರಿಸಿದ್ದೀವಿ. ನಾವು ಪ್ರತ್ಯಕ್ಷವಾಗಿ ನೋಡಿರತಕ್ಕಂಥ ನಡೆದಾಡ ದೇವರುಗಳನ್ನ ನಾವು ಸಿದ್ಧಗಂಗಾ ಸ್ವಾಮೀಜಿ ಒಂದು, ಅವರಾದ ಮೇಲೆ ಈ ಸ್ವಾಮೀಜಿ ನಡೆದಾಡ ದೇವರುಗಳೇ. ನಿಜವಾಗೂ ಈ ಭೂಮಿ ಮೇಲೆ ಈ ದೈವತ್ವವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಈ ಸ್ವಾಮೀಜಿ ಮತ್ತು ಈ ಮಠ ಇನ್ನೊಂದು ಅಪರೂಪ. ಈ ದೇಶದಲ್ಲೇನೆ ಸಿಕ್ಕದು ಭಾರಿ ಒಂದು ವಿರಳವಾದಂತ ಸಂದರ್ಭ. ಸ್ವಾಮೀಜಿಗಳು ಯಾವ ನಿಜವಾಗಲೂ ದೈವ ಭಕ್ತರೇ, ದೈವ ಅವರು ನಡೆದಾಡದ ದೈವನೇ. ಅದರಲ್ಲಿ ಯಾವುದು ಏನಿಲ್ಲ. ಅವರು ಕೈ ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಇಲ್ಲಿ ಬರಿಗೈ ಹೋಗುವಂತ ಸ್ಥಿತಿನೇ ಇಲ್ಲ. ಅಷ್ಟು ಒಂದು ಈ ಮಠದ ಶಕ್ತಿ ಇದೆ. ಡಿ.ಕೆ. ಶಿವಕುಮಾರ್ ಅಂತೂ ನನಗೆ ತುಂಬಾ ಆತ್ಮೀಯರು ಮತ್ತು ನನಗೆ ಅವ್ರ ಒಡನಾಡಿಗಳು. ನನ್ನ ಎಸ್.ಎಂ. ಕೃಷ್ಣ ಅವರ ಕಾಲದಿಂದಲೂ ಅವರನ್ನ ನಾನು ಬಲ್ಲೆ ಮತ್ತು ಬಾಲ್ಯದಲ್ಲಿಯೂ ನಾನು ಬಲ್ಲೆ. ಆದರೂ ಅವರು ಈ ಮಠಕ್ಕೆ ನಡ್ಕೊಂಡಂತ ರೀತಿ ನೀತಿ ಧಾರ್ಮಿಕ ದೃಷ್ಟಿಯಿಂದ ಅವರು ಈ ಮಠನ ನಿಜವಾದ ಒಂದು ದೈವನೇ ಸೃಷ್ಟಿ ಅಂತ ಹೇಳಿ ನಂಬಿದ್ದಾರೆ. ಯಾವುದೇ ನಿರ್ಧಾರಗಳು ಸರ್ಕಾರದಲ್ಲಿ ಮತ್ತು ಒಂದು ರಾಜಕೀಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೋಬೇಕಾದ್ರೆ ಈ ಮಠದ ಸ್ವಾಮೀಜಿಯವರ ಆಶೀರ್ವಾದ ಪಡೆದುಕೊಂಡೇ ಅವರು ಮುಂದೆ ಬಂದಿರೋದು. ಹೌದು, ಈ ಸ್ಥಾನಕ್ಕೆ ಏರಿಸಿರೋದು ಈ ಮಠದ ಸ್ವಾಮೀಜಿಯ ಒಂದು ಶಕ್ತಿಯ
ಪ್ರೇರಣೆಯಿಂದ. ನನ್ನ ಹೆಸರು ಬೆಟ್ಸ್ವಾಮಿಗೌಡ ಅಂತವ. ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಆಗಿದ್ದೀನಿ ತುಮಕೂರು ಜಿಲ್ಲೆಯ. ಆಮೇಲೆ ನಾನು ಅನೇಕ ಹಿಂದಿನಿಂದಲೂ ಕಾಂಗ್ರೆಸ್ನ 1969ರಲ್ಲಿ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಸದಸ್ಯನಾದೆ. ಅವತ್ತಿನಿಂದಲೂ ನಾನು ಕಾಂಗ್ರೆಸ್ಸಿನ ಒಬ್ಬ ಸಣ್ಣ ಸೇವಕನಾಗಿ ದುಡ್ತಾ ಬಂದಿದ್ದೀನಿ. ಎಲ್ಲ ನಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆಲಿ, ದೇವರಾಜ್ ಅರಸ್ ಜೊತೆಲಿ, ಆಮೇಲೆ ಕೆಂಗಲ್ ಹನುಮಂತಯ್ಯನವರು, ಇವರೆಲ್ಲರ ಜೊತೆಲೂ ನಾವು ಒಡನಾಡಿಯಾಗಿ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಇಬ್ಬಾಗ ಆದಾಗಂತೂ ನಾವು ಪಟ್ಟಂತ ಶ್ರಮ ಮತ್ತು ಇದು ಇವತ್ತು ನಾವು ಅದನ್ನು ನೆನೆಸ್ಕೊಂಡ್ರೆ 9 ಜನ ಇದ್ದದ್ದು. ಕಾಂಗ್ರೆಸ್ 1969ರಲ್ಲಿ ವಿಭಾಗ ಆದಾಗ ಬರೀ 9 ಜನ ನಮ್ಮ ಕಾಂಗ್ರೆಸ್ಸಿನ ಸಕ್ರಿಯವಾದ ಸದಸ್ಯರು. ಬೆಳಗಾವಿಗೆ ಹೋಗಿ ನಾಗರಾಳ್ ನೋಡ್ಬೇಕಾದ್ರೆ ನಮ್ಮ ಹತ್ರ ಬಸ್ ಚಾರ್ಜ್ ಇರಲಿಲ್ಲ. ಆ ಬಸ್ ಚಾರ್ಜ್ ಅನ್ನ ದಯಾನಂದ ಸಾಗರ್ ಅವರು ಬರ್ಸಿದ್ರು. ದಯಾನಂದ ಸಾಗರ್ ಬರ್ಸಿಸಿ ನಮ್ಮನ್ನ ನಾಗರಾಳ್ ಅವ್ರನ್ನ ಒಟ್ಟುಗೂಡಿಸಿ 9 ಜನ ಮೆಂಬರ್ನ ಮಾಡಿಸ್ಬೇಕಾದ್ರೆ ನಾವು ನಡೆದಿದ್ದೀವಿ. ನಾವು ರಾಹುಲ್ ಗಾಂಧಿ ಮತ್ತು ನಮ್ಮ ಶರ್ಮಾ ಅಂತ ಒಬ್ಬರಿದ್ದಾರೆ, ನಾವು ವಿಜಯಲಕ್ಷ್ಮಿ ಪಂಡಿತನ ಸಂಬಂಧಿಗಳು. ನಾನು ಅವರನ್ನ ಆಗಾಗ್ಗೆ ನಾವು ಹೋದಾಗ ಭೇಟಿ ಆಗ್ತೀವಿ. ರಾಹುಲ್ ಗಾಂಧಿ ಅವರಂತೂ ನನ್ನನ್ನ ಪ್ರೀತಿಯಾಗಿ ನೋಡ್ತಾರೆ. ನನ್ನ ಹಿರಿಯವನು ಅಂತ, ಹಿರಿಯ ಕಾರ್ಯಕರ್ತನ ಅಂತ ಹೇಳಿ ನನ್ನ ಸ್ವೀಕರಿಸಿದ್ದಾರೆ, ನೋಡ್ತಾರೆ. ಖಂಡಿತವಾಗ್ಲೂ ಇಲ್ಲಿ ಬರೋಕ್ಕೆ ಇಷ್ಟಪಟ್ಟಿದ್ದಾರೆ. ನಾವು ಇಷ್ಟರೊಳಗೇನೆ ಈ ಮಠಕ್ಕೆ ನಾವು ಕರ್ಕೊಂಡು ಬರ್ತೀವಿ. ಹೌದು.